ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. ಹಾಗೆ BDA ಪ್ರಾಪರ್ಟಿ ಇದು ಬಂದು ಆಕ್ಷನ್ ಸೈಟ್ ಆಗಿರುತ್ತೆ. ಹಾಗೆ ಸಿಂಗಲ್ ಓನರ್. ನೀವು ಪ್ರಾಪರ್ಟಿ ಮುಂದೆ ನೋಡ್ತಾ ಇರ್ಬೋದು 30 ಫೀಟ್ ರೋಡ್ ಬರುತ್ತೆ. ಅಂಡ್ ಪ್ರಾಪರ್ಟಿ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ. ಇಲ್ಲೂ ಕೂಡ 2 ಸೈಡು 30 ಫೀಟ್ ರೋಡ್ ಬರುತ್ತೆ. ಈ ತರ 2 ಸೈಡು ಎಲ್ಲೂ ಸಿಗಲ್ಲ. ಹಾಗೆ ಇದು ಫ್ರಂಟ್ ಎಲಿವೇಶನ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ CC ಕ್ಯಾಮ್ರಾ ಕೂಡ ಪ್ರೊವಿಷನ್ ಕೊಟ್ಟಿದ್ದಾರೆ. ಹಾಗೆ ಗೇಟ್ ಫುಲ್ ಕವರ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಬನ್ನಿ ಒಳಗೆ ಹೋಗೋಣ. ಒಳಗಡೆ ಬರ್ತಿದ್ದಾಗೆ ಹ್ಯೂಜ್ ಸ್ಪೇಸ್ ಅಲ್ಲಿ ಪಾರ್ಕ್ ಮಾಡಕ್ಕೆ ಜಾಗ ಕೊಟ್ಟಿದ್ದಾರೆ. ಒಂದು 3 ಕಾರ್ಸ್ ಹಾಗೆ 2 ವೀಲರ್ಸ್ ನ ಆರಾಮ್ಸೆ ಪಾರ್ಕ್ ಮಾಡ್ಕೋಬಹುದು. ಈ ಸೈಡ್ ಒಂದು ಗೇಟ್ ಕೊಟ್ಟಿದ್ದಾರೆ 2 ವೀಲರ್ಸ್ ಹೋಗಕ್ಕೆ ಅಂತ. ಇನ್ನ ಈ ಸೈಡ್ ಬಂದ್ರೆ ಕಾರ್ಗಳನ್ನ ಆರಾಮಾಗಿ ಪಾಸ್ ಮಾಡ್ಕೋಬಹುದು. ಇಲ್ಲಿ ಒಂದು ಸ್ಪೇಸ್ ನ ಕೊಟ್ಟಿದ್ದಾರೆ. ಇನ್ನ ಇಲ್ಲಿ ಬಂದ್ರೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಿಲಿಂಡರ್ ಪಾಯಿಂಟ್, ಹಾಗೆ ಇಲ್ಲಿ ಶೂ ರ್ಯಾಕ್, ಶೂನ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಗೈಸ್ ಸಂಪ್ ಇದೆ, ಓನ್ ಬೋರ್ವೆಲ್ ಇದೆ. ಹಾಗೆ ಕಾವೇರಿ ವಾಟರ್ ಕೂಡ ಇನ್ಸ್ಟಾಲ್ ಆಗಿದೆ. ಇಲ್ಲಿ 3 ಟ್ಯಾಪ್ಸ್ ನ ಕೊಟ್ಟಿದ್ದಾರೆ ಕಾವೇರಿ ವಾಟರ್ ಹಾಗೆ ಓನ್ ಬೋರ್ವೆಲ್ಗೆ. ಇನ್ನು ಈ ಸೈಡ್ ಬಂದ್ರೆ ವೆಂಟಿಲೇಷನ್, ಗಾಳಿ ಬೆಳಕು ಪರ್ಪಸ್ಗೆ ಇಲ್ಲಿ ಕೂಡ ವಿಂಡೋ ತರ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಬೇಕು ಅಂದ್ರೆ ಇಲ್ಲಿ ಒಂದು ರೂಮ್ ತರ ಕೂಡ ಮಾಡ್ಕೊಡ್ತಾರೆ. ಈಗ ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಇನ್ನು ಇದೆಲ್ಲ 4 ಫೀಟ್ ಇದೆ. ಸೊ ಏನೇ ವಸ್ತುಗಳು ತಗೊಂಡೋಗ್ಬೇಕು ಅಂದ್ರೂ ಆರಾಮ್ಸೆ ತಗೊಂಡು ಹೋಗ್ಬೋದು. ಇನ್ನು ಇಲ್ಲೂ ಅಷ್ಟೇ ಹೊರಗಡೆ ಎಲಿವೇಶನ್ ಪರ್ಪಸ್ಗೂ ಚೆನ್ನಾಗಿದೆ. ಬ್ರಿಕ್ಸ್ ಅಲ್ಲಿ ಮಾಡಿದ್ದಾರೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ಮನೆಯ ಮೇನ್ ಡೋರ್, ಫಸ್ಟ್ ಫ್ಲೋರ್. ಬನ್ನಿ ಒಳಗೆ ಹೋಗೋಣ. ದಿಸ್ ಇಸ್ ಫಸ್ಟ್ ಫ್ಲೋರ್. ಮನೆ ಮೇನ್ ಡೋರ್ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಅಂಡ್ ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಅಂಡ್ ಗೈಸ್ ಇದು ಹೈ ಸೀಲಿಂಗ್ ಪ್ಲಾನ್. ನೀವು ಮೇಲೆಯಿಂದ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೇನ್ ಆಗ್ತಿರುತ್ತೆ ಕಾನ್ವರ್ಸೇಷನ್ ಆರಾಮ್ಸೆ ಮಾಡ್ಬೋದು. ಇನ್ನು ಈ ಸೈಡ್ ಬಂದು TV ಯೂನಿಟ್. ಗೈಸ್ ಸಚ್ ಅ ಯೂನಿಕ್ ಕಲರ್ಸ್ ಅಂತ ಹೇಳ್ಬೋದು. ವೈಟ್ ಅಂಡ್ ಗ್ರೇ ಕೊಟ್ಟಿದ್ದಾರೆ. ಈ ಕಡೆ ಗಾಳಿ ಬೆಳಕು, ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನೀವು ಮೇಲೆ ನೋಡ್ತಾ ಇರ್ಬೋದು POP ಕಮ್ ವುಡ್ ವರ್ಕ್ ಕೂಡ ಯೂಸ್ ಮಾಡಿದ್ದಾರೆ. ಇನ್ನ ಈ ಸೈಡ್ ಬಂದ್ರೆ ಇಲ್ಲಿ ಬರ್ತಿದ್ದಾಗೆ ಕಾಮನ್ ವಾಶ್ರೂಮ್. ದಿಸ್ ಸೈಡ್ ಕಿಚನ್. ಕಿಚನ್ಗೂ ಕೂಡ ತುಂಬಾ ಚೆನ್ನಾಗಿ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ನಾನು ಆಗ್ಲೇ ಹೇಳ್ದಾಗೆ ವೆಂಟಿಲೇಷನ್, ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಸೈಡ್ ಬಂದ್ರೆ ಡೈನಿಂಗ್ ಏರಿಯಾ. ಹಾಗೆ ಇಲ್ಲಿ ಪೂಜಾ ರೂಮ್. ಇಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಅಂಡ್ ಈ ಸೈಡ್ ಬಂದ್ರೆ ಸ್ಟೋರೇಜ್ ಸ್ಪೇಸ್. ಹಾಗೆ ನಾವು ವೆಜಿಟೇಬಲ್ಸ್ ಕಟ್ ಮಾಡಕ್ಕೆ ಏನಾದ್ರು ಇಟ್ಕೊಳಕ್ಕೆ ಚೆನ್ನಾಗಿದೆ. ಈಗ ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಜಿಂದಾಲ್ ಅವ್ರದ್ದು, ಒಳ್ಳೆ ಕ್ವಾಲಿಟಿ ಇದೆ. ಇನ್ನ ಇದು ಸೆಕೆಂಡ್ ಫ್ಲೋರ್. ಗೈಸ್ ಇಲ್ಲಿ ಒಂದು ವೆಂಟಿಲೇಷನ್ ಬರುತ್ತೆ. ಹಾಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಬಾಲ್ಕನಿ ಇದೆ. 20-30 ಡೈಮೆನ್ಷನ್ ಅಲ್ಲಿ ಇಷ್ಟು ದೊಡ್ಡ ಬಾಲ್ಕನಿ ಎಲ್ಲೂ ಬರಲ್ಲ. ಇಲ್ಲಿ ಚೆನ್ನಾಗಿ ಬಂದಿದೆ. ಆ ಸೈಡ್ ಬಂದ್ರೆ ಒಳ್ಳೆ ಫಾರೆಸ್ಟ್ ವ್ಯೂ ಇದೆ. ಆರಾಮ್ಸೆ ಚಿಲ್ ಮಾಡಕ್ಕಂತೂ ತುಂಬಾ ಚೆನ್ನಾಗಿದೆ ಇದು ಬಾಲ್ಕನಿ. ನಂಗಂತೂ ತುಂಬಾ ಇಷ್ಟ ಆಯ್ತು. ನಾನು ಆಗ್ಲೇ ಹೇಳ್ದಾಗೆ POP ಆಗಿ ವುಡ್ ವರ್ಕ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಲೈಟಿಂಗ್ಸ್ ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಬೆಡ್ರೂಮ್, ಇನ್ಬಿಲ್ಟ್ ಕಾಟ್, TV ಯೂನಿಟ್. ಸಚ್ ಅ ಯೂನಿಕ್ ಡಿಸೈನ್. TV ಯೂನಿಟ್ ಎಲ್ಲ ಟೀಕ್ ವುಡ್ ಅಲ್ಲಿ ಫಿನಿಶಿಂಗ್ ಮಾಡಿರೋದು. ಇನ್ನ ವಾಶ್ರೂಮ್. ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಒಂದು ವೆಂಟಿಲೇಷನ್, ಗಾಳಿ ಬೆಳಕಂತೂ ಇನ್ನೂ ಜಾಸ್ತಿನೇ ಇದೆ ಈ ಮನೆಯಲ್ಲಿ. ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಸೈಡ್ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಸ್ಲೈಡ್ಸ್ ವಾರ್ಡ್ರಬ್ ಕೊಟ್ಟಿದ್ದಾರೆ. ಫುಲ್ ಲಾಂಗ್ ಸ್ಲೈಡ್ ವಾರ್ಡ್ರಬ್ ಇದೆ ಇದು. ಇಲ್ಲಿ ಬಂದ್ರೆ ರಾಯಲ್ ಪ್ಲೇ ಪೇಂಟ್ ನ ಯೂಸ್ ಮಾಡಿ ಒಂದು ಡಿಸೈನ್ ನ ಕೊಟ್ಟಿದ್ದಾರೆ. ಎಲ್ಲ ರೂಮಲ್ಲೂ ಈ ತರ ಡಿಸೈನ್ ವಿತ್ ರಾಯಲ್ ಪ್ಲೇ ಪೇಂಟ್ ಚೆನ್ನಾಗಿದೆ. ಈಗ ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ. ಎಲ್ಲ ಫ್ಲೋರಲ್ಲೂ ಈ ತರ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಥರ್ಡ್ ಫ್ಲೋರ್ ಅಲ್ಲಿ ಫಸ್ಟ್ ಬೆಡ್ರೂಮ್. ವಾವ್, ಇಲ್ಲಂತೂ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಆಗ್ಲೇ ಹೇಳ್ದಾಗೆ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಒಳ್ಳೆ ಗಾಳಿ ಬೆಳಕು ಇದೆ. ಅಂಡ್ ಎಲ್ಲಾ ರೂಮಲ್ಲೂ POP ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ಸ್ಲೈಡ್ ವಾರ್ಡ್ರಬ್ಸ್, ಒಳ್ಳೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಸೈಡ್ ಬಂದ್ರೆ ಗೈಸ್ ವಾಸ್ತು ಪ್ರಕಾರ ಇದೆ. ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ
ನಮಗೆ ವರ್ಕ್ ಮಾಡೋಕ್ಕೆ ಇಲ್ಲ ಸ್ಟಡಿ ಟೇಬಲ್, ಸ್ಟೋರೇಜ್ ಸ್ಪೇಸ್ ಎಲ್ಲ ಇದೆ ಇಲ್ಲಿ. ಹಾಗೆ ಇಲ್ಲಿ ಆ್ಯಂಡ್ ನಾನು ಆಗಲೇ ಹೇಳಿದೆ ಎಲ್ಲ ರೂಮಲ್ಲೂ ರಾಯಲ್ ಪ್ಲೇ ಪೈಂಟ್ ವಿತ್ ದಿಸ್ ಬ್ಯೂಟಿಫುಲ್ ಡಿಸೈನ್. ಎಲ್ಲ ರೂಮಲ್ಲೂ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಡಿಸೈನ್ಸ್ನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದರೆ ಹೆಣ್ಮಕ್ಳು ಫೇವ್ರೆಟ್ ಪ್ಲೇಸ್ ಡ್ರೆಸ್ಸಿಂಗ್ ಟೇಬಲ್. ಸೆಕೆಂಡ್ ಬೆಡ್ರೂಮ್, ಇಲ್ಲೂ ಕೂಡ ಇನ್ಬಿಲ್ಟ್ ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಮಾಸ್ಟರ್ ಬೆಡ್ರೂಮ್. ಈ ಸೈಡ್ ವಾಶ್ರೂಮ್ ಇದೆ. ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್. ಆ್ಯಂಡ್ ಈ ಸೈಡ್ ಡ್ರೆಸ್ಸಿಂಗ್ ಟೇಬಲ್. ಆ್ಯಂಡ್ ಗೈಸ್ ಈ ರೂಮಲ್ಲಿ ವೆಂಟಿಲೇಷನ್ ಕಮ್ ಬಾಲ್ಕನಿ ತುಂಬ ಚೆನ್ನಾಗಿದೆ. ಇದು ಪ್ಲಾನಿಂಗ್ ಒಳ್ಳೆ ವ್ಯೂ ಬರ್ತಾ ಇದೆ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಗಾಳಿ ಬೆಳಕು ಹಾಗೆ ಚಿಲ್ ಮಾಡೋಕ್ಕೆ ಬಾಲ್ಕನಿ ವಿತ್ ವಿಂಡೋ ವೆಂಟಿಲೇಷನ್. ಥರ್ಡ್ ಫ್ಲೋರ್ ಆಯಿತು. ಈಗ ನಾವು ಹೋಗ್ತಾ ಇದ್ದೀವಿ ಫೋರ್ತ್ ಫ್ಲೋರ್ಗೆ. ಬನ್ನಿ. ನಾನು ಆಗಲೇ ತೋರಿಸಿದಾಗೆ ಎಲ್ಲ ಫ್ಲೋರಲ್ಲೂ ಸೈಡಲ್ಲಿ ವೆಂಟಿಲೇಷನ್ನ ಕೊಟ್ಟಿದ್ದಾರೆ. ಗೈಸ್ ಇಲ್ಲಿ ನಾವೇನಾದರೂ ಚಿಕ್ಕದಾಗಿ ಚೇರ್ಸ್ ಇಲ್ಲ ಸೋಫಾಸ್ ಆ ಥರ ಸ್ಟೋರೇಜ್ ಸ್ಪೇಸ್. ವಾವ್ ಗೈಸ್ ಒಳ್ಳೆ ಫಾರೆಸ್ಟ್ ವ್ಯೂ ಇದೆ. ಗಾಳಿ ಬೆಳಕು ಸ್ಪೇಷಿಯಸ್ ಆಗಿದೆ ಟೆರೆಸ್ಸು. ಈ ಸೈಡ್ ಬಂದರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ನಾವು ಕೈಯಲ್ಲಿ ಬಟ್ಟೆ ವಾಶ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ನೀರು ಬಿದ್ದು ಗೋಡೆಗಳೆಲ್ಲ ಹಾಳಾಗಬಾರ್ದು ಅಂತ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿಂಟೆಕ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಗೈಸ್ ಇಷ್ಟು ಒಳ್ಳೆ ಕಾರ್ನರ್ ಪ್ರಾಪರ್ಟಿ ಎಲ್ಲಿದೆ ಅಂತ ನೋಡ್ತಾ ಇದ್ದೀರಾ. ಇದು ಇರೋದು ಬನಶಂಕರಿ 6th ಸ್ಟೇಜ್ 10th ಬ್ಲಾಕ್ ನಿಯರ್ ಕೆಂಗೇರಿ ಕೋಡಿಪಾಳ್ಯ. ಗೈಸ್ ನಿಯರ್ ಬೈ ಅಮ್ಯುನಿಟೀಸ್ ಬಂದು ಕೆಂಗೇರಿ ಮೆಟ್ರೋ ಸ್ಟೇಷನ್, ಹಾಗೆ ಸೋಂಪುರ ಟೋಲ್, ಹಾಗೆ BGS ಕಾಲೇಜ್ ಬ್ಯಾಕ್ ಸೈಡ್ ಬರುತ್ತೆ. ಹಾಗೆ ಚಿನ್ಮಯ ಸ್ಕೂಲ್ ಕೂಡ ನಿಯರ್ ಬೈ ಇದೆ. ಹಾಗೆ ಸುಮಾರು ಹಾಸ್ಪಿಟಲ್ಸ್ ಕೂಡ ನಿಯರ್ ಬೈ ಇದೆ. ನಿಮ್ಗೆ ಏನಾದರೂ ಈ ಪ್ರಾಪರ್ಟಿ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಬ್ರೋಕರೇಜ್ ಕಮಿಷನ್ ಇರೋದಿಲ್ಲ. ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್. ಥ್ಯಾಂಕ್ ಯು.